ಹೆಲ್ಪ್ ಆಗುತ್ತೆ ಅವರಿಗಂತಾನೆ ಈ ರೊಟ್ಟಿ ರೆಸಿಪಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ರೊಟ್ಟಿ ಮಾಡೋಕ್ಕಿಂತ ಮೊದಲು ನಾನಿಲ್ಲಿ ಲೆತ್ತೆ ಹಿಡಿ ಅಥವಾ ಲೆತ್ತೆ ಗುಣಿ, ನಮ್ಮ ಸೈಡ್ ಇದಕ್ಕೆ ಲೆತ್ತೆ ಹಿಡಿ ಅಂತಾರೆ, ನಿಮ್ಮ ಕಡೆ ಯಾವ ಸೈಡ್ ಏನಂತಾರೆ ಕಮೆಂಟ್ ಮಾಡಿ. ಇವಾಗ ಒಂದು ಪ್ಲಾಸ್ಟಿಕ್ ಕವರನ್ನು ನಾನು ತೆಗೆದುಕೊಂಡಿದ್ದೀನಿ. ಆ ಲೆತ್ತೆ ಹಿಡಿಗೆ ಕರೆಕ್ಟ್ ಆಗುವ ಹಾಗೆ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡಿದ್ದೀನಿ. ಬೇಕರಿಯಲ್ಲಿ ಸಿಗುವಂತಹ ಇದು ಪ್ಲಾಸ್ಟಿಕ್ ಕವರ್, ಸ್ವೀಟೆಲ್ಲ ಹಾಕಿಕೊಡುತ್ತಾರಲ್ಲ ಆ ಪ್ಲಾಸ್ಟಿಕ್ ಕವರನ್ನು ನಾನು ಕರೆಕ್ಟಾಗಿ ಆ ಸೈಡ್ ಈ ಸೈಡು ಎಡ್ಜಸ್ ಕರೆಕ್ಟಾಗಿ ಕಟ್ ಮಾಡಿ ಅದನ್ನು ಈ ಥರ ಸುತ್ತಾ ಇದ್ದೀನಿ. ಯಾವುದೇ ರೀತಿ ಮಡಿಸಲಾರ್ದಂಗೆ ಈ ಥರ ಕರೆಕ್ಟಾಗಿ ಸುತ್ತಬೇಕು. ನೆಕ್ಸ್ಟ್ ಇದು ಪೇಪರ್ ತಾನಾಗೆ ಹರಿಬೇಕು, ಅಲ್ಲಿ ತನೂ ಅಷ್ಟು ಗ್ರಿಪ್ಪಾಗಿ ಕರೆಕ್ಟಾಗಿ ಕೊಡುತ್ತೆ. ಆ ಸೈಡು ಈ ಸೈಡು ಇದಕ್ಕೆ ಗಮ್ಮನ್ನು ನಾನು ಹಚ್ತಿದ್ದೀನಿ, ಗಮ್ ಟೇಪನ್ನು ನಾನಿಲ್ಲಿ ಹಚ್ತಿದ್ದೀನಿ. ಈ ಥರ ಗ್ರಿಪ್ಪಾಗಿ ಕೂಡಿದ್ರೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಯಾವುದೇ ರೀತಿಯಾಗಿ ಇದು ಕಟ್ಟಾಗಿ ಬೀಳೋದಿಲ್ಲ. ಗಮ್ ಟೇಪ್ ಇಲ್ವಾದರೆ ನೀವು ಹೇರ್ ಬ್ಯಾಂಡನ್ನು ಹಾಕ್ಬೋದು. ರಬ್ಬರ್ ಬ್ಯಾಂಡ್, ತಳ್ಳಗೆ ರಬ್ಬರ್ ಬ್ಯಾಂಡ್ ಸಿಗುತ್ತಲ್ಲ ಆ ರಬ್ಬರ್ ಬ್ಯಾಂಡನ್ನು ನೀವು ಹಾಕ್ಬೋದು. ರಬ್ಬರ್ ಬ್ಯಾಂಡ್ಗಿಂತನೂ ಈ ಗಮ್ ಟೇಪನ್ನು ತುಂಬಾ ಗ್ರಿಪ್ಪಾಗಿ ಕರೆಕ್ಟಾಗಿ ಕೊಡುತ್ತೆ. ನೆಕ್ಸ್ಟ್ ನೀವಾಗೆ ಕಟ್ ಮಾಡಿ ತೆಗಿಬೇಕು, ಅಲ್ಲಿ ತನೂ ಗ್ರಿಪ್ಪಾಗಿ ಕೊಡುತ್ತೆ. ನೀವು ಇದೇ ತರಹ ಕವರ್ನಲ್ಲಿ ಈ ಲೆತ್ತೆ ಹಿಡಿಯನ್ನು ಕರೆಕ್ಟಾಗಿ ಗ್ರಿಪ್ಪಾಗಿ ಸುತ್ತಬೋದು. ಇವಾಗ ರೊಟ್ಟಿ ಮಾಡಲಿಕ್ಕೆ ರೆಡಿಯಾಗಿದೆ ನೋಡಿ. ಎರಡು ಸೈಡು ಎಡ್ಜಸ್ ನಾನು ಕರೆಕ್ಟಾಗಿ ಹಚ್ಚಿದ್ದೀನಿ ಗಮ್ ಟೇಪಲ್ಲಿ. ಇವಾಗ ನಾನು ರೊಟ್ಟಿ ಮಾಡಲಿಕ್ಕೆ 1 ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸಿದ್ದೀನಿ ಗ್ಯಾಸಿನ ಮೇಲೆ. ಈ ಬೌಲಲ್ಲಿ 1.5 ಬೌಲ್ನಷ್ಟು ನಾನು ಹಿಟ್ಟನ್ನು ಹಾಕ್ತಿದ್ದೀನಿ. 1.5 ಬೌಲ್ನಷ್ಟು ಹಿಟ್ಟನ್ನು ಹಾಕ್ತಿದ್ದೀನಿ. ಜೋಳದ ಹಿಟ್ಟು, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ, ಬಿಸಿ ಬಿಸಿ ಜೋಳದ ರೊಟ್ಟಿ, ಯಾವುದೇ ರೀತಿಯಾಗಿ ತಟ್ಟದೆ ಚಪಾತಿ ಹೆಂಗೆ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಈ ರೀತಿ ನೀರು ಚೆನ್ನಾಗಿ ಕುದಿ ಬಂದಿದೆ, ಅದನ್ನು ಈ ರೀತಿ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ಸ್ಪೂನಿಂದ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಬಿಸಿ ಇರುತ್ತೆ. ನೀವು ಅನ್ಬೋದು ಯಾರಿಗೇನು ರೊಟ್ಟಿ ಮಾಡೋಕ್ಕೆ ಬರಲ್ಲ ಇವಳು ಹೇಳ್ತಿದ್ದಾಳೆ ಅಂತ. ಇದು ಬಿಗಿನರ್ಸ್ಗೆ, ರೊಟ್ಟಿ ಕಲಿಯೋರಿಗೆ ಅಂತ ತುಂಬಾ ಈಸಿ ಆಗಲಿ ಅಂತ ನಾನು ಈ ರೆಸಿಪಿಯನ್ನು ಮಾಡ್ತಿದ್ದೀನಿ. ರೊಟ್ಟಿ ಮಾಡಲಿಕ್ಕೆ ಬರೋರು ಇಷ್ಟವಾದರೆ ಈ ವಿಡಿಯೋನ ನೋಡ್ಬೋದು, ಇಲ್ವಾದರೆ ಸ್ಕಿಪ್ ಮಾಡ್ಬೋದು. ನಾನು ಫಾರ್ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನಾನು ಇದೇ ಥರ ವಿಡಿಯೋನ ನೋಡಿ ರೊಟ್ಟಿ ಮಾಡಲಿಕ್ಕೆ ಕಲ್ತಿದ್ದು ನೋಡಿ. ತುಂಬಾ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ತಣ್ಣೀರನ್ನು ಹಾಕಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹೇಗೆ ನಾವು ಹಿಟ್ಟನ್ನು ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಯಾವುದೇ ರೀತಿ ತಟ್ಟದೆ ನೀವು ತುಂಬಾ